ಸ್ವಲ್ಪ ಬೇಗ ಹೋಗಿ, ಮೀಟಿಂಗ್ ಲೇಟ್ ಆಗ್ತದೆ. ಹಾಂ ಸರ್. ಏನಾಯಿತು? ಗೊತ್ತಾಗ್ತಿಲ್ಲ ಸರ್. ಹೋಗಿ ಚೆಕ್ ಮಾಡಿ. ಏನಾಗಿದೆ? ಹೊರಡ್ಬೇಕಾದ್ರೆ ಕಂಡೀಷನ್ ಚೆಕ್ ಮಾಡೋದಕ್ಕಾಗೋದಿಲ್ವಾ? ಆವ ಮೀಟಿಂಗ್ ಟು ಅಟೆಂಡ್, ಲೇಟ್ ಆಗ್ತದೆ. ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಸರ್. ಮೆಕ್ಯಾನಿಕ್ಕೆ ಬರಬೇಕು. ಬೇಗ ಕರ್ಕೊಂಬನ್ನಿ. ಅವ್ರು ಬಂದು ಚೆಕ್ ಮಾಡಿ ಫಿಕ್ಸ್ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ. ಇಲ್ಲೇ ಹತ್ತಿರದಲ್ಲಿ ಒಂದು ಮೆಕ್ಯಾನಿಕ್ ಶಾಪ್ ಇದೆ ಸರ್. 2 ನಿಮಿಷ ಬಂದುಬಿಡ್ತೀನಿ. ಓ, ಫೈನಲಿ ಬಂದಿಲ್ಲ. ಥ್ಯಾಂಕ್ ಯು. ನನಗೆ ಮೀಟಿಂಗ್ ಇದೆ, ಲೇಟ್ ಆಗ್ತದೆ, ಅರ್ಜೆಂಟ್ ಹೊರಡಬೇಕು. ಪ್ಲೀಸ್ ಬೇಗ ಚೆಕ್ ಮಾಡಿ. ಓಕೆ ಸರ್. ರೆಡಿ ಸರ್. ರೆಡಿನಾ? ಇಷ್ಟು ಬೇಗ? ವಾಟ್ ಅ ಸರ್ಪ್ರೈಸ್. ಬ್ಯಾಟ್ರಿ ಕನೆಕ್ಟ್ ಆಗಿರೋ ಕೇಬಲ್ ಕನೆಕ್ಷನ್ ಪ್ರಾಬ್ಲಮ್ ಆಗಿತ್ತು ಸರ್. ಇವಾಗ ಸರಿಯಾಗಿದೆ. ಬಟ್ ಹೇಗೆ ಇಷ್ಟು ಬೇಗ ಐಡೆಂಟಿಫೈ ಮಾಡಿದ್ರಿ? ನಾನು ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಈ ಕೆಲಸದಲ್ಲಿ ನನಗೆ ತುಂಬ ಇಂಟ್ರೆಸ್ಟು ಸರ್. ಹೊಟ್ಟೆ ಪಾಡಿಗೆ ಅಂತ ಶುರು ಮಾಡಿದ ಕೆಲಸದಲ್ಲಿ ಆಸಕ್ತಿ ಬೆಳೀತು ಸರ್. ಆಗಾಗ ಫ್ರೀ ಇದ್ದಾಗ ಏನೇನು ಪ್ರಾಬ್ಲಮ್ ಆಗ್ಬೋದು ಅಂತ ಐಡೆಂಟಿಫೈ ಮಾಡಿ ಸೊಲ್ಯೂಷನ್ ಹುಡ್ಕೋಕ್ಕೆ ಟ್ರೈ ಮಾಡ್ತಿರ್ತೀನಿ ಸರ್. ಆ ಎಕ್ಸ್ಪೀರಿಯೆನ್ಸೇ ನನ್ನ ಈಗ ಫುಲ್ ಟೈಮ್ ಮೆಕ್ಯಾನಿಕ್ ಆಗಿ ಮಾಡಿದೆ ಸರ್. ಗುಡ್ ಜಾಬ್. ನಿಮ್ಮಂಥ ಟ್ಯಾಲೆಂಟ್ ಯಾವುದೋ ಮೂಲೆಯಲ್ಲಿ ಕಳೆದೋಗ್ಬಾರ್ದು. ಒಂದೊಳ್ಳೆ ಆಪರ್ಚುನಿಟಿ ಇದೆ, ಟ್ರೈ ಮಾಡ್ತೀರಾ? ಹೇಳಿ ಸರ್. ನೋ ದಿಸ್ ನಂಬರ್. 1 ನಿಮಿಷ ಸರ್. ಹೇಳಿ ಸರ್. 180012014001. 180012014001. ಇದು ಕ್ಯಾಸ್ಟ್ರೋಲ್ ಸೂಪರ್ ಮೆಕ್ಯಾನಿಕ್ ಕಾಂಟೆಸ್ಟ್ ಕಾಂಟ್ಯಾಕ್ಟ್ ನಂಬರ್. ಇದಕ್ಕೆ ಫೋನ್ ಮಾಡಿ. ಹಾಗೆ ನಿಮಗೆ ಗೊತ್ತಿರೋ ಒಳ್ಳೆ ಮೆಕ್ಯಾನಿಕ್ಸ್ಗಳಿಗೆ ರೆಫರ್ ಮಾಡಿ. ಸರಿ ಸರ್. ನಿಮ್ಮ ಹತ್ರ ಒಳ್ಳೆ ಸ್ಕಿಲ್ಸ್ ಇದೆ, ಅದಕ್ಕೆ ತಕ್ಕಂಥ ರೆಕಗ್ನಿಷನ್ ಸಿಗಬೇಕು. ಹಾಗೆ ರಿವಾರ್ಡ್ಸ್ ಕೂಡ. ಇದರಿಂದ ನೀವು ಟಿ ವಿ ಬರೋ ಚಾನ್ಸಸ್ ಕೂಡ ಇದೆ. ಥ್ಯಾಂಕ್ ಯು ಸರ್. ನಾನೀಗಲೇ ಇದಕ್ಕೆ ಕಾಲ್ ಮಾಡಿ ಕ್ಯಾಸ್ಟ್ರಾ ಸೂಪರ್ ಮೆಕ್ಯಾನಿಕ್ ಕಾಂಟೆಸ್ಟ್ಗೆ ಅಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಿನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ನಾನೇ ಬೈಕೊಳ್ಬೇಕು. ನನ್ನ ಮಾತು ಕೇಳು. ಐ ವಾಸ್ ರೈಟ್. ಯೋ, ನಮಗೆ ಯಾರಾದ್ರೂ ಇಷ್ಟ ಇಲ್ಲ ಅಂದ್ರೆ ಅವ್ರ ಕ್ಯಾರೆಕ್ಟರ್ ಮೇಲೆ ಕಪ್ಪು ಚುಕ್ಕಿ ಬರೋ ತರ ನಡ್ಕೊಳ್ತಾರೆ. ಟ್ರೈ ಮಾಡೇ ಮಾಡ್ತೀನಿ. ಅದು ನಿನ್ನ ಹಣೆ ಬರ. ಬಟ್ ಸದ್ಯಕ್ಕೆ ನಾವು ಮೊದಲು ಮದುವೆ ಹೇಗೆ ನಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವೋ ಆ ಪ್ಲಾನ್ ಪ್ರಕಾರನೇ ನಡೆಯುತ್ತೆ. ಬಟ್ ಅಮೂಲ್ಯ, ಸಾರಿ, ನೋ ಮೋರ್ ಆರ್ಗ್ಯುಮೆಂಟ್ಸ್. ಅಕ್ಕ ಹೇಳು. ಏನು ಎಲ್ಲ ವಿಷಯ ಅಂಜು ಗೊತ್ತಾಯ್ತಾ? ಅಮ್ಮ, ಅಮ್ಮ, ಅಮ್ಮ.
ಕೂಕೋತಾ ಇದ್ಯಾ? ಅಯ್ಯೋ ಏನೋ ಅದು ತಿನ್ನಕ್ ಕೊಡಮ್ಮ, ತುಂಬಾ ಹೊಟ್ಟೆ ಹಸಿತಿದೆ. ದೋಸೆ ಹಿಟ್ಟಿದೆ ಹುಯ್ಕೊಡ್ಲಾ? ಏ ಹೋಗಮ್ಮ, ಯಾವಾಗ್ಲೂ ದೋಸೆ ಅವಲಕ್ಕಿ ಮೊಸರು ಬರೀ ಇದೇ ಆಯ್ತು. ಏನಾದ್ರೂ ಟೇಸ್ಟಿಯಾಗಿ ಸ್ಪೆಷಲ್ ಆಗಿರೋದೇನಾದ್ರೂ ಕೊಡು. ಹಾಕ್ತೀನಿ ನೋಡು. ನಮ್ದು ಕೇಟ್ರಿಂಗ್ ಸರ್ವಿಸಸ್ ಇರೋದಷ್ಟೇ. ವೆರೈಟಿ ಅಡುಗೆ ಮಾಡೋಕೆ ಇದೇನು ಹೋಟ್ಲಲ್ಲ. ಏನಮ್ಮ, ಇರೋದೇ 3 ಮತ್ತೊಂದು ಮಕ್ಕಳು. ಅವ್ರಿಗೆ ಇಷ್ಟ ಆಗೋದನ್ನೇ ಮಾಡ್ಕೊಡೋಕ್ಕಾಗೋದಿಲ್ಲ ಅಂದ್ರೆ ಹೇಗಮ್ಮ? ಈ ಪರಿಮಳ ಕೈರುಚಿ ಅಂದರೆ ಈ ಏರಿಯಾಕ್ಕೆ ವರ್ಲ್ಡ್ ಫೇಮಸ್ಸು. ನಾನು ಸುಮ್ಮನೆ ತಂಗಳನ್ನಕ್ಕೆ ಒಗ್ಗರಣೆ ಕೊಟ್ಟರೆ ಅದ್ಭುತ ಚಿತ್ರಾನ್ನ. ಬಿಲ್ಡಪ್ ಎಲ್ಲ ಸಾಕು, ನನ್ನ ನಾಲ್ಗೆ ಶಬಾಷ್ ಪರಿಮಳ ಅಂತ ಹೇಳೋ ಥರ ಏನು ಕೊಡ್ತೀಯ ಹೇಳು? ಬೇರೆ ಏನು ಮಾಡೋಕ್ಕಾಗಲ್ಲ. ಮನೇಲಿ ಇರೋದೇ ದೋಸೆ ಹಿಟ್ಟು. ಅದಕ್ಕೇನೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಟ್ನಿ ಪುಡಿ ಎಲ್ಲ ಹಾಕಿ ಉತ್ತಪ್ಪ ಮಾಡಿಕೊಡ್ತೀನಿ ಬೇಕಾದರೆ. ಇದು ದಿ ಗ್ರೇಟ್ ಶೆಫ್ ಪರಿಮಳ ಅಂದ್ರೆ. ಅಮ್ಮ ನೋವಾಯ್ತು ಕಣೆ. ಈ ಬೆಣ್ಣೆ ಹಚ್ಚೋ ಕಾರ್ಯಕ್ರಮಕ್ಕೆ ಏನು ಕೊರತೆ ಇಲ್ಲ. ಹಲೋ ಅಮೂಲ್ಯಕ್ಕ. ಹೌದಾ? ಹಾಗಿದ್ರೆ ಅಂಜುಗೆಲ್ಲ ವಿಷಯ ಗೊತ್ತಾಗೋಯ್ತಾ? ಇರು, ಅವಳು ಏನು ಬಾಯಿ ಬಿಡದೆ ಇರೋ ಥರ ನಾನೇನಾದರೂ ಮಾಡ್ತೀನಿ. ಅಮ್ಮ ಅಮ್ಮ ಬಿಡಕ್ಕ, ಎಲ್ಲಿಗೆ ಹೋಗ್ತಿದ್ಯಾ? ಅಮ್ಮ ಯಾಕೀಗ? ಅಮ್ಮನ ಹತ್ರ ಮಾತಾಡ್ಬೇಕು. ನಿನ್ ತಂಗಿಗೆ ವಿಷಯ ಗೊತ್ತಾದ್ರೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಕಾರ್ ನಿಲ್ಸು, ಕಾರ್ ನಿಲ್ಸು. ನಾನು ಮನೇಲಿ ಶುಂಠಿ ಶಂಕರನ್ ಆಫೀಸಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ದೀನಿ. ಮನೇಲಿ ವೇದಾಂತ್ ಅಂತ ಹೇಳಿದ್ರೆ ಸಡನ್ ಆಗಿ ಯಾರಿಗೂ ಅರ್ಥ ಆಗಲ್ಲ. ನಮ್ಮನೇಲಿ ನೀನು ಶುಂಠಿ ಶಂಕರ ಅಂತಾನೆ ಫೇಮಸ್ಸು. ಮನೆವರೆಗೂ ಬಂದ್ರೆ ಗೊತ್ತಾಗುತ್ತೆ, ಅದಕ್ಕೆ ಇಲ್ಲೇ ನಿಲ್ಸು ಅಂತ ಹೇಳಿದ್ದು. ನೀನು ನನ್ನ ಹಿಡಿಯೋಕ್ಕಾಗಲ್ಲ ಕಣೋ. ನೀನಿನ್ನೂ ಎಳ್ಸು, ಪಳಗಿಲ್ಲ. ಚಾಲೆಂಜ್ನಲ್ಲಿ ಗೆಲ್ಲೋದು ನಾನೇ. ಏನಾರು ಸಿಗ್ಬೋದು ಅಂತ ನೀನು ಅಮೂಲ್ಯನ ಕರ್ಕೊಂಡು ನನ್ನ ಹಳೆ ಮನೆ ಹತ್ರ ಬಂದ್ಬಿಟ್ರೆ ಸಿಕ್ಬಿಡತ್ತಾ? ನಾನು ಯಾವಾಗಲೂ ಅದನ್ನು ಚೇಂಜ್ ಮಾಡಾಯ್ತು. ಆ್ಯಸ್ ಎಕ್ಸ್ಪೆಕ್ಟೆಡ್ ಯು ಲಾಸ್ಟ್ ಅಗೇನ್. ಏಯ್ ನೋಡು, ಗೌತಮ್ ಮೆಸೇಜ್ ಮಾಡಿದ್ದಾನೆ. ಎಲ್ಲರೂ ಹೇಗೆ ಬಕ್ರ ಮಾಡ್ತಿದ್ದಾನೆ ಅಂತ ಕ್ಲಿಯರಾಗಿ ಬರ್ದು ಕಳಿಸಿದ್ದಾನೆ ನೋಡು.